ಆಯ್ತು ಪಕ್ಕನಾ ಸಬ್ಸ್ಕ್ರೈಬ್ ಮಾಡ್ತೀರಾ? ಓಕೆ ಥ್ಯಾಂಕ್ ಯು. ಒಂದು ಸೀರಿಯಸ್ ಆಗ ಓಕೆ ಓಕೆ ಅವನ ಇಲ್ಲಡ ಆಡು ಪಿದೇಡ ಆಡು ಪೋದು ಗಿಡ ಮರ ಕೂಲಾಗಿ ಬನ್ನಿ ಅಲ್ಲ. ನೀವು ಹೊಡಿದೇ ಇದ್ರೆ ನಂಗೆ ಸಾಕು. ಸೀರಿಯಸ್ ಅಲ್ಲ ಬ್ರೋ, ಹೆಣ್ಮಕ್ಳು ಗಂಡು ಮಕ್ಳು ಹೊಡಿದೇ ಇದ್ರೆ ಸಾಕು, ಭಯ ಪಡಿಸ್ತಾ ಇದ್ರೆ ಸಾಕು. ಜಾಗ ಇದು, ಅಡ್ರೆಸ್ ಹೇಳ್ಬಿಡಿ. ಮಂಗಳೂರಲ್ಲಿ ರಾಜಾಜಿ ಪಾರ್ಕ್ ಅಂತ ಜಿಲ್ಲೆನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಓಕೆನಾ, ನಿಂಬೆಹಣ್ಣು ಗಿಡ ಸರಿ ಮಾಡ್ತಾ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫುಲ್ ಹ್ಯಾಪಿ ಆಗಿದ್ದೀನಿ. ಗಿಡ ಬೆಳೆಸಿ ಪರಿಸರ ಉಳಿಸಿ. ಗೊತ್ತಾಯ್ತಾ ಗೈಸ್? ಮಿಸ್ ಮಾಡ್ಬಿಡಿ, ಕೇಳಿಸ್ಕೊಂಡಿದ್ದ ಮಾಡ್ಬಿಡಿ. ಎಲ್ರಿಗೂ ನಮಸ್ಕಾರಗಳು. ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ VG. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಬಂದ್ಬಿಟ್ಟು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿದ್ದೀನಿ ಅಂದರೆ ಮಂಗಳೂರಲ್ಲಿ ಡೇ 11 ಇದು. 12th ಡಿಸ್ಟ್ರಿಕ್ಟ್ನ ಕವರ್ ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಎಸ್, ಇವತ್ತು ನಮ್ಮ ಚಾಲೆಂಜ್ ಏನಿದೆ ಅಂದರೆ ಇಲ್ಲೊಂದು ಗಿಡ ನಡಬೇಕು. ಟಾರ್ಗೆಟ್ ಇರೋದು ಅದೇನೆ. ಉಡುಪಿ ರೀಚ್ ಆಗಲೇಬೇಕು ಅಟ್ ಎನಿ ಕಾಸ್ಟ್ ಇವತ್ತು. ಡೈರಿ ಮಿಲ್ಕ್ ಆ ಥರ ಆ ಕಡೆ ಇದೆಯಾ? ಓಕೆ ಓಕೆ ಫ್ರೆಂಡ್ಸ್, ಅಲ್ಲಿ ಆ ಕಡೆ ಎಲ್ಲೋ ಇದೆಯಂತೆ. ಪರ್ಚೇಸ್ ಮಾಡ್ಕೊಬರೋಣ ಅಣ್ಣ, ಬರೋಣ. ಅದಲ್ಲೇನೈತೆ ಬರ್ರಿ, ಇನ್ನ ಲೇಟು. ಈಗ ನಂಗೆ ಚಾಕ್ಲೇಟ್ಸ್ ಬೇಕು, ಎಲ್ಲಿ ಸಿಗುತ್ತೆ? ಇದು ಮಾಡ್ಬೇಕಲ್ಲ. ಹಾಂ, ಚಾಕ್ಲೇಟ್ಸ್ ಬೇಕು, ಎಲ್ಲಿ ಸಿಗುತ್ತೆ? ಡೈರಿ ಮಿಲ್ಕು. ಡೈರಿ ಮಿಲ್ಕ್ ಈಗ ಅಲ್ಲಿ ದುಬೈ ಮಾರ್ಕೆಟ್ ಉಂಟು, ಸೀದಾ ಮುಂದೆ ಹೋಗ್ಬೇಕು. ಇಲ್ಲೆಲ್ಲೂ ಪ್ರಾವಿಷನ್ ಸ್ಟೋರ್ ಆ ಥರ ಎಲ್ಲೂ ಇಲ್ಲ. ಅಲ್ಲಿ ವಾಲ್ಸೇಲ್ ಅಂಗಡಿ ಎಲ್ಲ ಡೈರಿ ಮಿಲ್ಕ್ ಎಲ್ಲ ಸಿಗ್ತದೆ. ಹೌದಾ? ಅಲ್ಲಿ ದುಬೈ ಮಾರ್ಕೆಟ್ ಗೊತ್ತಾಯ್ತಾ? ದುಬೈ ಮಾರ್ಕೆಟ್ ಹಾಂ, ಮುಂದೆ ಹೋಗಿ ರೈಟ್ ಹೋದ್ರೆ ಅಲ್ಲಿ ಮುಂದೆ ಹೋದ್ಮೇಲೆ ಅಲ್ಲಿ ಡೆಡ್ ಹ್ಯಾಂಡ್ ಉಂಟಲ್ಲ, ಡೆಡ್ ಹ್ಯಾಂಡ್ ಲೆಫ್ಟ್ ಸೈಡ್ ಕಾಣ್ತದೆ. ಚಾಕ್ಲೇಟ್ ಅಂಗಡಿ. ಓಕೆ ಥ್ಯಾಂಕ್ ಯು. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ನರ್ಸರಿ ಇದೆಯಂತೆ. ಸೊ ಫಸ್ಟ್ ನಮ್ಮ ಟಾಸ್ಕ್ನ ಕಂಪ್ಲೀಟ್ ಮಾಡೋಣ, ಆಮೇಲೆ ನರ್ಸರಿ ಹತ್ರ ಹೋಗೋಣ. ಹೋಲ್ಸೇಲ್ ಅಂಗಡಿ ಥರ ಕಾಣುತ್ತೆ, ಬಟ್ ಇಟ್ಸ್ ಓಕೆ. ಬೇಕಾಯ್ತು ಒಂದು 5 ರೂಪಾಯಿ. 5 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ಇದೆಯಂತೆ. ಯಾವುದೋ ಕಾಲೇಜು. ಸೊ ಅಲ್ಲೋಗಿ ಸ್ಟೂಡೆಂಟ್ಸ್ ಸಿಗ್ತಾರೆ ಅಂತ ಹೇಳಿದ್ರು. ಸೊ ಬನ್ನಿ ನಾವು ಅಲ್ಲಿ ಹೋಗೋಣ. ಜಸ್ಟ್ ಒಂದು ವಿಡಿಯೋ ಬೇಡ. ಓಕೆ ಗೈಸ್, ಆ್ಯಕ್ಚುಲಿ ಓಡೋಯ್ತವ್ರೆ. ಇಟ್ಸ್ ಓಕೆ, ಕೂಲ್ 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 ಕೂಲ್, ಪ್ರಾಬ್ಲಮ್ ಇಲ್ಲ. ಹೇಳಿ, ಸಿಕ್ತಾ? ಬೆಸ್ಟ್ ಫ್ರೆಂಡ್ VG. ಓಕೆ ಹೊಡೀರಿ, ಬರುತ್ತೆ ಬೆಸ್ಟ್ ಫ್ರೆಂಡ್ VG ಹಾಕ್ಬಿಟ್ಟು. ಬ್ರೋ ಒಂದು ನಿಮಿಷ ಮಾತಾಡ್ಬೋದಾ ಮ್ಯಾಮ್? 1 ನಿಮಿಷ ಮಾತಾಡ್ಬೋದಾ? ಫೈನಲಿ ಬಂದ್ಬಿಟ್ಟು ಯೂನಿವರ್ಸಿಟಿ ಹತ್ರ ಬಂದ್ವಿ. ಏನಿಲ್ಲ ಬನ್ನಿ, ಇಲ್ಲಿ ನಾವು ಹೊಡಿಯಲ್ಲ, 360 ಕವರ್ ಆಗುತ್ತೆ. ಚಾಕ್ಲೇಟ್ ಸೇಲ್ ಮಾಡಿ ಅದ್ರಲ್ಲಿ ಬರುವಂಥ ದುಡ್ಡಲ್ಲಿ ಒಂದೊಂದು ಗಿಡ ನೆಡಬೇಕು. ಈಗ ಚಾಕ್ಲೇಟ್ ಸೇಲ್ ಮಾಡ್ತಾ ಇದ್ದೀನಿ, ತಗೊಳ್ತೀರಾ? ಸಾರಿ, ಓಕೆ ಆಯ್ತು. ಅಂದರೆ ನಾನೇನು ಹೇಳ್ತೀನಿ ಅಂದರೆ ಫುಲ್ಲಾಗಿ ಕೇಳ್ಕೊಬಿಡಿ. ಅಟ್ಲೀಸ್ಟ್ ಇವಾಗ ನೀವು ನನ್ನ ಹತ್ರ ಚಾಕ್ಲೇಟ್ ತೊಗೊಳ್ತೀರಲ್ಲ, ಓಕೆ ತೊಗೊಳ್ಳಿ. ಬಟ್ ನಿಮ್ಮ ಬರ್ಡೇ ದಿನ, ಓಕೆನಾ, ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಟ್ಬಿಟ್ಟು ಒಂದು ಸ್ಟೋರಿ ಹಾಕಿದ್ರೆ ನಿಮ್ಮ ನೋಡಿ ಇನ್ಸ್ಪೈರ್ ಆಗಿ ಯಾರಂದ್ರೆ ಒಬ್ರು ಇಬ್ರು ಮಾಡ್ಬೋದಲ್ಲ. ದಟ್ಸ್ ರೈಟ್ ಅಲ್ಲ? ಕರೆಕ್ಟಾ ನಾನು ಹೇಳ್ತಾ ಇರೋದು? ನಗಡಿ ಮೇಡಮ್, ಹೊಡಿಯಲ್ಲ ನಾನು. ನೀವು ಹೊಡಿದೇ ಇದ್ರೆ ಸಾಕು, ನಮಗೂ ಭಯ ಇರುತ್ತಲ್ಲ. ಓಕೆ ತಗೊಳ್ತೀರಾ? ಓಕೆ ಥ್ಯಾಂಕ್ ಯು. ಚಾಕ್ಲೇಟು ಕೊಟ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ತಿರ್ಗಾ. ಬೆಸ್ಟ್ ಫ್ರೆಂಡ್ VG ಅಂತ, ಓಕೆನಾ? ಬೆಸ್ಟ್ ಫ್ರೆಂಡ್ VG. ಓಕೆ ಬಾಯ್, ಫಾಲೋ ಮಾಡಿ ಇನ್ಸ್ಟಾದಲ್ಲಿ. ಪಕ್ಕನಾ ಸಬ್ಸ್ಕ್ರೈಬ್ ಮಾಡ್ತೀರಾ? ಓಕೆ ಥ್ಯಾಂಕ್ ಯು. ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಮಗ, ಜಾಲಿಯಾಗಿರುತ್ತೆ ಕಣೋ. ಸರಿ ಆಯಿತು. ಏನು ಚಾಲೆಂಜ್ ಅಂದರೆ 30 ಡೇಸ್ ಚಾಲೆಂಜು. 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀನಿ. ಆ ದುಡ್ಡಿಂದ ಬಂದು ನೀವು ಕೊಡೋ ಎಕ್ಸ್ಟ್ರಾ ದುಡ್ಡಿಂದ ಬಂದ್ಬಿಟ್ಟು ಒಂದೊಂದು ಗಿಡ ನೆಡ್ತೀನಿ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ. ಇದು ನಂದು 12ನೇ ಡಿಸ್ಟ್ರಿಕ್ಟು, ಓಕೆನಾ? ಯೂಟ್ಯೂಬಲ್ಲಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. 2 ಲಾಗ್ ಬಂದಿದೆ ಆಲ್ರೆಡಿ ಇದೆ ಈ ಕಂಟೆಂಟಲ್ಲಿ, ಓಕೆನಾ? ತಗೊಳ್ತೀಯಾ? ಇಂಟ್ರೆಸ್ಟ್ ಆಗಿದ್ದೀರಾ? ಹಾಗೆ ನಮ್ಮ ಪರಿಸರದ ಬಗ್ಗೆ ಏನು ಹೇಳ್ತೀರಾ? ಇವಾಗ ತುಂಬ ಜನ ಮರ ಎಲ್ಲ ಕಡಿತಾರೆ ಮಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಜಾಲಿಯಾಗಿರೋ, ನೀನು ಯಾಕೆ ಸೀರಿಯಸ್ ಆದ? ಎಲ್ಲರೂ ಮಾತಾಡೋದು. ಈಗ ಒಂದ್ ನಾರ್ಮಲ್ ಆಗಿ ಮಾತಾಡಿ. ಈಗ ಫ್ರೆಂಡ್ಸ್ನ ಇವಾಗ ನಾನು ಒಂದು ಫ್ರೆಂಡೇ, ಓಕೆನಾ? ಫ್ರೆಂಡ್ಸ್ ಆಗಿ ಇರ್ಬೇಕಾದ್ರೆ ನಾರ್ಮಲ್ ಆಗಿ ಮಾತಾಡೋಣ. ಗಿಡ ಮರ ಎಲ್ಲ ಕಡಿತಾರೆ ಮಾಡ್ತಾರೆ, ಗಿಡ ಇಡಲ್ಲ, ಕರೆಕ್ಟಾ? ಅಂಥವ್ರಿಗೆ ಏನು ಹೇಳ್ತೀರಾ? ಮತ್ತೆ ನನ್ನ ಹತ್ರ ಒಂದು ಸಜೆಷನ್ ಇದೆ. ಇದನ್ನ ಒಂದು ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಆಲ್ರೆಡಿ. ಅಂದರೆ ಅವ್ರವ್ರ ಬರ್ಡೇ ದಿನ ಒಂದೊಂದು ಗಿಡ ನೆಡ್ತಾ ಇದ್ದಾರೆ. ಬಟ್ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಗಿಡ ನಡಿ ಬೇಡ ಅನ್ನಲ್ಲ, ಅದನ್ನು ನೀವು ಒಂದು ಸ್ಟೋರಿಗೆ ಹಾಕಿದ್ರೆ, ಓಕೆನಾ? ಒಂದು ಗಿಡ ನೆಟ್ಟಿ ನೀವು ಒಂದು ಸ್ಟೋರಿಗೆ ಹಾಕಿದ್ರೆ ನಿಮ್ಮ ನೋಡಿದ್ರೆ ಇನ್ಸ್ಪೈರ್ ಆಗಿ ನಿಮ್ಮ ಫ್ರೆಂಡ್ಸ್ ಯಾರಂದ್ರೆ ಮಾಡ್ಬೋದಲ್ಲ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಂದ್ರೆ ತಾನೆ. ನೀವಿಬ್ರು ಫಸ್ಟ್ ಮಾಡ್ತೀರಾ?
ನನಗೆ ಪ್ರಾಂಪ್ಟ್ ಆಗಿ ಹೇಳ್ಬೇಕು. ಪ್ರಾಂಪ್ಟ್ ಆಗಿ ಇವ ಇವ ಅದೇ ನಮ್ಮದೆಲ್ಲ ಕೃಷಿ, ಅದೇ ಭೂಮಿ ಎಲ್ಲ ಕೃಷಿ ಇದ್ದು. ಹೌದಾ? ಕೃಷಿ ನಾವು ಎಲ್ಲಿ ಪ್ರಾಪರ್ ಇಲ್ಲೇನಾ? ಇಲ್ಲೇ ಅಂದ್ರೆ ಸ್ವಲ್ಪ ಆಚೆ ಉಡುಪು ಕೇರಳ ಬಾರ್ಡ್. ಕೇರಳ ಬಾರ್ಡರ್ ಹೌದಾ? ಹಂಗಂದ್ರೆ ಗಾಡಿಯಲ್ಲಿ ಹೋಗಿ ಬರ್ತೀರಾ? ಬಸ್ಸಾ? ಬಸ್ ಅಲ್ಲಿ. ಓಕೆ 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 ಓಕೆ. ಏನ್ ಓದ್ತಾ ಇದ್ದೀರಾ? ರೈತರು ನಾವು. ಬಿಕಾಮ್. ಬಿಕಾಮ್. ಓಕೆ, ಅವೆಲ್ಲ ಕ್ಯಾಮ್ರಾ ಆನ್ ಮಾಡಿರಲಿಲ್ಲ. ಇಬ್ರದ್ದು ಹೆಸರು ಹೇಳ್ಬಿಡಿ. ಇಬ್ರು ಸೇಮ್ ಬಿಕಮ್ಮನೆ. ಓಕೆ ಓಕೆ, ಕೊಡ್ತೀನಿ. ಶಶಿಕುಮಾರ್. ಶಿವಕುಮಾರ್. ಶಶಿಕುಮಾರ್ ಶಿವಕುಮಾರ್. ಏನ್ ಕೋರಸ್ ಅಪ್ಪ. ಮಗ ಬಾ ಇಲ್ಲಿ. ಇಲ್ಲಿ ಆಕ್ಚುಲಿ ಒಂದ್ ಸ್ವಲ್ಪ ಅರ್ಥ ಆಯ್ತು, ಒಂದ್ ಸ್ವಲ್ಪ ಅರ್ಥ ಆಯ್ತಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹೇಳಿ ಬ್ರೋ. ಅವ್ರು ಹೇಳಿದ್ದೆ ನಮ್ ಸಹ. ಹಿಂಗೆ ಒಂದೇ ಸತಿ ಎಸ್ಕೇಪ್ ಆದ್ರೆ ಹೆಂಗೆ ಹೇಳಿ? ಸರಿ, ಅಷ್ಟೊಂದು ಬರಲ್ಲ ಬ್ರೋ. ಯೂಟ್ಯೂಬ್ ಯಾವ ಚಾನಲ್ ಇದೆಯಾ? ಸಬ್ಸ್ಕ್ರೈಬ್ ಹಾ, ನಂದು ಕಮ್ಮಿನೇ ಬ್ರೋ, ತುಂಬಾ ಎಲ್ಲ ದೊಡ್ಡ. ಇವಾಗ ಜಸ್ಟ್ ಒನ್ ಮಂತ್ ಆಯ್ತು ಅಷ್ಟೇ. ಮಗ ನಾನು 10 ತಗೊಂಡೆ, ನೀನು ಎಷ್ಟು ಅಂದ್ರೆ ಕೊಡು. ಇನ್ನು ಮಿಕ್ಕಿದ್ನ ನಾನು ಗಿಡಕ್ಕೆ ಹಾಕ್ತೀನಿ ಅಷ್ಟೇ. ಫುಲ್ ಟೈಮ್ ಕಂಟೆಂಟ್. ಹಾ, ಫುಲ್ ಟೈಮ್. ಎಷ್ಟು? 20 ಅಲ್ಲ ಗೈಸ್, 20 ರುಪೀಸ್ ಕೊಡ್ತಾ ಇದ್ದಾರೆ. ಸೊ ಬಂದ್ಬಿಟ್ಟು ನಾವು ಟೋಟಲ್ 2 ಚಾಕ್ಲೇಟ್ ಸೇಲ್ ಮಾಡಿದೀವಿ, 2 20 ಸೇಲ್ ಮಾಡಿದೀವಿ. ಸೊ ಬಂದ್ಬಿಟ್ಟು 20 ರುಪೀಸ್ ಮೈನಸ್ ಆದ್ರೆ ಇನ್ನು 20 ನಮ್ಮ ಹತ್ರ ಪ್ರಾಫಿಟ್ ಉಳಿಯುತ್ತೆ. ಓಕೆ, ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ತುಂಬ ಜನ ಬಂದ್ಬಿಟ್ಟು ವರ್ಷಕ್ಕೆ ಒಂದೊಂದು ಗಿಡ ನೆಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಕರೆಕ್ಟ್ ಅಲ್ಲ? ಇನ್ನು ಬೇಕಂದ್ರೆ ಕಡಿಯಕ್ಕೆ ರೆಡಿಯಾಗಿದ್ದಾರೆ. ಸೊ ಹಂಗಿರ್ಬೇಕಾದ್ರೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್ನು. ಈಗ ನೀವು ಬಂದ್ಬಿಟ್ಟು ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ, ಅದನ್ನ ನೀವು ಸ್ಟೋರಿಗೆ ಹಾಕಿ. ಹಾಂ, ಓಕೆ ಓಕೆ ಓಕೆ, ಇದೆ ಈ ಕಡೆ ಜಾಸ್ತಿ ಇದೆ, ಬಟ್ ಸಿಟಿ ಕಡೆ ಕಮ್ಮಿ ಆಗಿದೆ, ಮತ್ತು ಈ ಕಡೆನೂ ತುಂಬ ಕಮ್ಮಿ ಆಗ್ತಾ ಇದೆ. ಅಬ್ಸರ್ವ್ ಮಾಡಿದ್ದೀರಲ್ಲ? ಸೊ ಬಂದ್ಬಿಟ್ಟು ನೀವು ಒಂದು ನಿಮ್ಮ ಹುಟ್ಟಿದಬ್ಬದ ದಿನ ಒಂದು ಗಿಡ ಮರ ಇಡೋದ್ರಿಂದ ಬಂದ್ಬಿಟ್ಟು ನೀವು ಸ್ಟೋರಿಗೆ ಹಾಕ್ತಿರಲ್ಲ, ಅಟ್ಲೀಸ್ಟ್ ಒಂದು 100-200 ಜನ ಫಾಲೋವರ್ಸ್ ಇದ್ದೇ ಇರ್ತಾರೆ ಪ್ರತಿಯೊಬ್ಬರಿಗೂ, ಕರೆಕ್ಟ್ ಅಲ್ಲ? ಅದನ್ನ ಇನ್ಸ್ಪೈರ್ ಆಗಿ ಯಾರೋ ಒಂದು 5 ಜನ ಮಾಡಿದ್ರೆ ಒಳ್ಳೆ ವಿಷಯ ಅಲ್ಲ ಅಂತ. ನೀವು ಟ್ರೆಂಡ್ ಥರ ಕ್ರಿಯೇಟ್ ಆಗುತ್ತೆ. ಎಲ್ಲ ಬರ್ಡೇ ದಿನ ಅವ್ರವ್ರು ಒಂದೊಂದು ಗಿಡ ಇಟ್ಟರೆ ಒಳ್ಳೇದು, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡ್ತಾ ಅಪ್ರೋಚ್ ಮಾಡ್ತಾ ಇದ್ದೀನಿ. ಓಕೆನಾ? ಇಡ್ತೀರಾ ಪಕ್ಕನಾ? ಥ್ಯಾಂಕ್ ಯು. ಸ್ಟೋರಿಗೆ ಹಾಕಿ. ಸ್ಟೋರಿ ನೀವು ಒಬ್ಬರೇ ಮಾಡಿದ್ರೆ ಆಗಲ್ಲ, ಎಲ್ಲರೂ ಮಾಡಿಸ್ಬೇಕು. ಹಂಗೆ ಬೆಸ್ಟ್ ಫ್ರೆಂಡ್ ನೆನ್ಪಿಟ್ಕೊಳ್ಳಿ, VG ಹಾಕ್ಬಿಡಿ ಸೈಡಲ್ಲಿ, ವಿಘ್ನೇಶ್ ಅಂತ. ಓಕೆನಾ? ನಿಮ್ಮ ಹೆಸರು? ವೈಷ್ಣವಿ. ಚೆನ್ನಾಗಿದೆ ನೇಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಗೈಸ್. ಇವಾಗ ಟೋಟಲ್ 3 ಚಾಕ್ಲೇಟ್ ಸೇಲ್ ಮಾಡಿದ್ದೀವಿ, ಮತ್ತು ಎಲ್ಲ 20 ಕೊಟ್ಟಿದ್ದೀವಿ. 30 ರುಪೀಸ್ ಪ್ರಾಫಿಟ್. ಮಾಡಕ್ಕೆ ಹೋದೆ ಅಂದರೆ ಯಾರೂ ಕಿವಿ ಕೊಟ್ಟು ಕೇಳಲ್ಲ. ಈಗ ನಮ್ಮ ಹತ್ರ ಏನಂದ್ರೆ ಒಂದು ಐಟಮ್ ಇತ್ತು ಅಂದರೆ, ಈಗ ಪೆನ್ನು ಇಲ್ಲ ಚಾಕ್ಲೇಟ್ಸ್ ಏನಂದ್ರೆ ಒಂದು ಇತ್ತು ಅಂದರೆ ಅಟ್ಲೀಸ್ಟ್ ಅಬ್ಸರ್ವ್ ಮಾಡ್ತಾರಲ್ಲ, ನಾನು ಏನು ಮಾತಾಡ್ತೀನಿ, ಏನು ಮಾತಾಡೋಕ್ಕೆ ಬರ್ತಾ ಇದ್ದೀನಿ ಅಂತ. ಆ ಒಂದು ಕಾನ್ಸೆಪ್ಟಿಂದ ಹಿಡಿದಿದ್ದು. ಇದು ಮೈನ್ ಪಾಯಿಂಟ್ ಏನು ಅಂದರೆ, ನಿಮ್ಮ ಹುಟ್ಟಿದ ಹಬ್ಬದ ದಿನ ಒಂದೊಂದು ಗಿಡ ನಡಿ, ಅದನ್ನು ನೀವು ಒಂದು ಸ್ಟೋರಿಗೆ ಹಾಕಿ, ಎಲ್ಲರೂ ಕೈಯಲ್ಲಿ ಮಾಡಿಸ್ಬೇಕು. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಆಗಿ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಹುಟ್ಟಿದ ಹಬ್ಬದ ದಿನ ನೀವೊಂದು ಗಿಡ ನಟ್ಬಿಟ್ಟು ಅದನ್ನ ಸ್ಟೋರಿಗೆ ಹಾಕಿ, ಕರೆಕ್ಟ್ ಅಲ್ಲ? ಚೆನ್ನಾಗಿದೆಯಾ ಕಾನ್ಸೆಪ್ಟು? ಓಕೆ, ಮಾಡ್ತೀರಾ? ನನ್ನ ಸ್ವಂತ ಜಾಗ ಇಲ್ಲ, ಬಾಡಿಗೆ ಇರೋದಲ್ಲ. ಹಾಗಲ್ಲ, ಎಲ್ಲಂದ್ರೆ ಇರ್ಲಿ, ಹಂಗಲ್ಲ, ನೀವು ಎಲ್ಲಂದ್ರೆ ಇರ್ಲಿ. ಈಗ ಇಲ್ಲೊಂದು ಪಾರ್ಕ್ ಇತ್ತು ಅಂದ್ರೆ ಬೋರ್ಡ್ ಪಾರ್ಕಲ್ಲಿ ಗಿಡ ನಡ್ಬೋದು, ಅದನ್ನ ನೀವು ಒಂದು ಸ್ಟೋರಿ ಹಾಕ್ಬೋದು. ಇಲ್ಲ ಕಾಲೇಜಲ್ಲಿ ಒಂದು ಗಿಡ ನಡ್ಬೋದು, ಅದನ್ನ ಇಷ್ಟು ಅಂದ್ರೆ ನನ್ನ ಕಾನ್ಸೆಪ್ಟ್ ಏನು ಅಂದ್ರೆ, ನೀವು ಒಂದು ಗಿಡ ನೆಟ್ರೆ ನಿಮ್ಮಿಂದ ಒಂದು 10-20 ಜನ ಇನ್ಸ್ಪೈರ್ ಆಗ್ತಾರೆ, ಕರೆಕ್ಟ್ ಅಲ್ಲ? ಮಾಡ್ತೀರಾ? ನಮ್ಮ ಹೋಮ್ ಟೌನ್ ಅಲ್ಲಿ ನೆಡುವ. ಓಕೆ, ಡನ್. ನಾನು 10 ರುಪೀಸಿಗೆ ತೊಗೊಂಡೆ, ನೀವು ಎಷ್ಟಂದ್ರೆ ಕೊಡ್ಬೋದು. 20 ತೆಗೆದು. ಓಕೆ, ನೋಡಿದ್ರಾ? ಟೈಮ್ ಆಯ್ತಾ? ಲೇಟ್ ಆಯ್ತಾ? ಓಕೆ, ಥ್ಯಾಂಕ್ ಯು ಬ್ರೋ. ಮಿಸ್ ಮಾಡಬೇಡಿ. ನಂದು ಬೆಸ್ಟ್ ಫ್ರೆಂಡ್ VG ಅಂತ ಚಾನಲ್ ನೇಮು, ಬೆಸ್ಟ್ ಫ್ರೆಂಡ್ VG ಅಂತ. ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಮಾಡಬೇಕು. ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ವೈ ಒಂದು ನಿಮಿಷ, ಹಂಗಿಲ್ಲ ಅಂದರೆ ನಿಮ್ಮ ಬರ್ಡೇ ದಿನ ಓಕೆನಾ, ನೀವು ಒಂದು ಗಿಡ ನಡಿ. ಕನ್ನಡ ಬರುತ್ತಾ? ಸೀರಿಯಸ್ ಆಗ? ಓಕೆ, ಪಕ್ಕನ ಮಾಡ್ತೀರಾ? ಗಿಡ ನಡ್ತೀರಾ? ಅದನ್ನ ನೀವು ಸ್ಟೋರಿಗೆ ಹಾಕ್ತೀರಾ? ಪಕ್ಕ ಆ ಕಾನ್ಸೆಪ್ಟ್. ಓಕೆನಾ? ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಲಿಲ್ಲ, ಸರಿ? ತೃಪ್ತಿ. ಈಗ ಬಂದ್ಬಿಟ್ಟು ನಿಮ್ಮ ಬರ್ಡೇ ದಿನ ಓಕೆನಾ, ಒಂದೊಂದು ಗಿಡ ನೆಟ್ಟಿ ನೀವು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಒಂದೊಂದು ಸ್ಟೋರಿ ಹಾಕ್ತೀರಾ? ಹಾಕಲ್ಲ? ನೋಡ್ರಾ? ಆ್ಯಕ್ಚುಲಿ ಏನು ರೀಸನ್ ಅಂದರೆ, ಈಗ ನಿನ್ನ ನೋಡಿ ಯಾರಂದ್ರೆ ಇನ್ಸ್ಪೈರ್ ಆಗ್ಬೋದಲ್ಲ. ಇವಾಗ ನಮ್ಮ ಹುಡುಗ ಬರ್ಡೇ ದಿನ ಗಿಡ ನೆಟ್ಟ, ಒಳ್ಳೆ ಕೆಲಸ. ನಾನು ಮಾಡ್ತೀನಿ ಆ ಕೆಲಸ ಅಂತ ಇನ್ಸ್ಪೈರ್ ಆಗ್ಬೋದಾ? ಆಗತ್ತಿಲ್ಲ. ಈಗ ಫಸ್ಟ್ ಎಲ್ಲರೂ ಕೇಕ್ ಕಟ್ ಮಾಡ್ತಾ ಇದ್ರಾ? ಇಲ್ಲ, ನಿಜ ಹೇಳು. ಈಗೆಲ್ಲರೂ ಅದೇನಾಯ್ತು ಹೇಳು, ಒಬ್ರು ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಒಬ್ರೊಬ್ರು ಹಾಗೆ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಇವಾಗ ಯಾವ್ದೇ ಬರ್ಡೇ ಬಂದ್ರೆ ಫಸ್ಟ್ ಕೇಕ್ ಹೋಗುತ್ತೆ. ಬಟ್ ಆ ಥರ ಇರಬಾರ್ದಲ್ಲ. ನಮಗೋಸ್ಕರ ಪರಿಸರ ತುಂಬ ಕೊಡುತ್ತೆ, ನಾವು ಅದಕ್ಕೋಸ್ಕರ ಏನು ಕೊಡ್ತೀವಿ ಹೇಳು?
ಏನು ಕೊಡಲ್ಲ, ಇನ್ನೂ ಬೇಕಂಗೆ ಗಿಡ ಮರ ಎಲ್ಲ ಕಟ್ ಮಾಡಿ ಬಿಸಾಕ್ತಾ ಇರ್ತೀವಿ. ಹಾಗಾಗಿ ನಾನು ನಿನ್ನ ಹತ್ರ ಕೇಳ್ತಾ ಇರೋದು, ಮಾಡ್ತೀಯಾ? ಜಾಲಿಯಾಗಿರು. ಯಾಕೋ ಸೀರಿಯಸ್ ಆಗಿದೆಯಾ ಏನು? ಜಾಲಿಯಾಗಿದೆಯಾ ತಾನೇ? ಕಂಫರ್ಟಬಲ್ ಆಗಿದೆಯಾ? ಮತ್ತೆ ಜಾಲಿಯಾಗಿ ಮಾತಾಡೋ, ಒಂದು ಫ್ರೆಂಡ್ ಥರ ಮಾತಾಡೋ ಅಷ್ಟೇ. ಮತ್ತೆ 10 ಗಿಡ ಕಡಿತಾರೆ, 1 ಗಿಡ ನಡಲ್ಲ. ನೀನು 10 ಗಿಡ ಸಾಕು, ಹ್ಯಾಪಿಯಾಗಿ. ಫಸ್ಟ್ ಚಾಕ್ಲೇಟ್ ಇಟ್ಕೊಂಡಿಲ್ಲ, ಸ್ಟಾರ್ಟ್ ಮಾಡಿ. ಅದು ಕರ್ಗೋಗುತ್ತೆ ಕಣ ಮಗ, ಬಿಸಿಲು ಬೇರೆ ಹೊಡಿತೈತೆ, ಕೈ ಮುಟ್ಟಿದ್ರೆ ಕರ್ಗೋಯ್ತದೆ, ಆಮೇಲೆ ಯಾರು ತಗೊಳಲ್ಲ. ಹಂಗಾಗಿ ಹಿಂಗೆ ಇಟ್ಕೊಂಡಿದ್ದೀನಿ. ಪಂಡ ಬರ್ತಡೇ ಒಂಜಿ ನಮ್ಮ ಬರ್ತಡೇ ಪುನತ ಅಪನ ವರ್ಷಕ್ಕೆ ಒಂಜೊಂಜಿ ಗಿಡ ಮಾತ ನಡವಳಿಗೆ ಅಂಚ ಐತೆ ಸಿಟಿ ಮಾತ ಒಂದು ಮಾತ ಇಪ್ಪುಜಾತ ಮರ ಗಿಡ ಮಾತ ಅಂಚ ನಮ್ಮ ಬರ್ತಡೇ ದಿನ ತಾನಿ ನಮ್ಮನ ಇಲ್ಲಡಾಡು ಪಿದೇಡಾಡು ಪೋದು ಒಂಜೊಂಜಿ ಗಿಡ ಮರ ಅವೇನಾರು ಪಂಪ್ ಆರು ಇತ್ತ ಮಸ್ತ್ ಒಂದು ಪೋತೆರ್ಗೆ ಜಿಲ್ಲೆಗೆ ಮಾತ ಪೋದು ಬತ್ತೇರ್ಗೆ ಇತ್ತ ಇಡೇಗಿಲ್ಲ ಬೈದೇರು. ಎಷ್ಟು ಜಿಲ್ಲೆಗೆ ಹೋಗಿದ್ದು? 12 ಒಂದು 15 ಹೋಗಿರೋದಾ? ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಇದು ರಾಮನಗರ, ಚಾಮರಾಜನಗರ, ಮೈಸೂರು, ಮಂಡ್ಯ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಹಾಸನ್ನು, ಮಡಿಕೇರಿ, ಬೆಂಗಳೂರು. ಹಾ, ನಾನ್ ಸ್ಟಾಪ್ ಆಗಿ ಹೋಗ್ತಾ ಇದ್ದೀನಿ. ಈ ಕೆಲಸ ನನಗೆ ಈಸಿ, ಸೇಲ್ ಮಾಡ್ಬಿಡ್ತೀನಿ. ಗಿಡ ಹುಡಿಕೊಂಡು ಹೋಗ್ತೀನಲ್ಲ, ಅದು ಕಷ್ಟ, ಡ್ರಾಪ್ಗಳು ಸಿಗಲ್ಲ. ಆಮೇಲೆ ವಾಕ್ ಅಂಡ್ ಲಿಫ್ಟ್ ಮಾಡ್ಬೇಕು ನಾನು ಮೈನು. ಪ್ರೈವೇಟ್ ವೆಹಿಕಲ್ ಆಗಲಿ ಮತ್ತು ನನ್ನ ಸ್ವಂತ ಗಾಡಿ, ಅದೇ ಗೌರ್ಮೆಂಟ್ ವೆಹಿಕಲ್ ನನ್ನ ಸ್ವಂತ ಗಾಡಿ ಯೂಸ್ ಮಾಡೋಂಗಿಲ್ಲ, ಪ್ರೈವೇಟ್ ವೆಹಿಕಲ್ಸೇ ಯೂಸ್ ಮಾಡಬೇಕು, ವಾಕ್ ಅಂಡ್ ಲಿಫ್ಟ್ ಮಾಡಬೇಕು. ಹಂಗಿರ್ಬೇಕಾದ್ರೆ ನನಗೆ ಇಲ್ಲಿಂದ ಡ್ರಾಪ್ಗಳು ಸಿಗಲ್ಲ, ಏನಿಲ್ಲ. ಅದೇ 2 ಅವರ್ ಮುಗಿದೋಗುತ್ತೆ ಟೈಮ್. 40ಗಾ? ಓಕೆ ಗೈಸ್, 10 ರೂಪೀಸ್ ಚಾಕ್ಲೇಟ್ನ 40ಗೆ ಮಾರಿದ್ದೀನಿ, 30 ರೂಪೀಸ್ ಪ್ರಾಫಿಟು. ಟೋಟಲ್ ಬಂದ್ಬಿಟ್ಟು 40 ರೂಪೀಸ್ ಇತ್ತು, 40 + 30 ಬಂದ್ಬಿಟ್ಟು 70 ರೂಪೀಸ್ ಆಗಿದೆ. ಸೊ ಇನ್ನೂ ಒಂದು 30 ರೂಪೀಸ್ ಬೇಕು. ಬನ್ನಿ ಹೋಗ್ಬಿಟ್ಟು ಇನ್ನೂ 3 ಚಾಕ್ಲೇಟ್ ಇಸ್ಕೊಂಡು ಸೇಲ್ ಮಾಡಿ ನಾವು ನಮ್ಮ ಚಾಲೆಂಜ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋಣ. ಎಕ್ಸ್ಪ್ಲೇನ್ ಮಾಡಿ ಸೇಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಮ್ಯಾಮ್ ಒಂದು ನಿಮಿಷ ಫ್ರೀ ಇದ್ದೀರಾ? ಮಾತಾಡ್ಬೋದಾ? ಹಾಂ, ಒಳ್ಳೆ ವಿಷಯ ಇದೆ, ಪರಿಸರ ಬಗ್ಗೆ ಒಂದು ಸ್ಟೋರಿ ಹಾಕಿ, ಲೈಕ್ ಇನ್ಸ್ಟಾ, ಫೇಸ್ಬುಕ್, ವಾಟ್ಸಪ್. ಅವಾಗ ಕೂಲಾಗಿ ಬನ್ನಿ, ನಾನು ಏನು ಮಾಡಲ್ಲ. ನೀವು ಹೊಡಿದೇ ಇದ್ದರೆ ನಂಗೆ ಸಾಕು. ಸೀರಿಯಸ್ ಅಲ್ಲ ಬ್ರೋ, ಹೆಣ್ಮಕ್ಳು ಗಂಡು ಮಕ್ಳಿಗೆ ಹೊಡಿದೇ ಇದ್ದರೆ ಸಾಕು, ಭಯ ಪಡಿಸ್ತಾ ಇದ್ದರೆ ಸಾಕು. ಅಂದರೆ ವಾಟ್ಸಪ್, ಇನ್ಸ್ಟಾ, ಫೇಸ್ಬುಕ್ಕಲ್ಲಿ ಸ್ಟೋರಿ ಹಾಕಿ. ಅಟ್ಲೀಸ್ಟ್ ನಾನು ನೋಡ್ದಂಗೆ ನಿಮಗೆಲ್ಲ ಒಂದು ಕಮ್ಮಿ ಅಂದರೆ ಒಂದು 500 ಜನ ಇರ್ತಾರ ಫಾಲೋವರ್ಸು, 3ರಲ್ಲೂ ಸರಿ ಇದ್ದಾರಾ? ನನಗೆ ಗೊತ್ತು. ಹಾಂ, ನೋಡಿದ್ರಾ? ಎಷ್ಟೋ ಒಂದು ಈಗ ನೀವು ಸ್ಟೋರಿ ಹಾಕಿದಾಗ ನಿಮ್ಮನ್ನ ಇನ್ಸ್ಪೈರ್ ಆಗಿ ತೊಗೊಂಡು ಒಂದು 10-20 ಜನ ಮಾಡ್ತಾರಾ? ಖಂಡಿತ. ಅದೇ ಕಾನ್ಸೆಪ್ಟ್ ನಮ್ಮದು. ಮಾಡ್ತೀರಾ? ಹಂಗಲ್ಲ, 2000 ಜನ ಫಾಲೋ ಅಕೌಂಟ್ ಮಾಡ್ಬೋದಲ್ಲ. ಯಾಕಂದ್ರೆ ಪ್ರೈವೇಟಲ್ಲೇ 2000 ಜನ ಅನ್ನೋದು ಈಸಿ ಅಲ್ಲ. ಸೀರಿಯಸ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಬೇಡವಾ? ಇಟ್ಸ್ ಓಕೆ, ಎಂಜಾಯ್ ಯುವರ್ ಲೈಫ್. ಮತ್ತು ಚಾಕ್ಲೇಟ್ಸ್ ತೊಗೊಳ್ತೀರಾ? ಮತ್ತು ಪರಿಸರ ಬಗ್ಗೆ ಏನೇನು ಮಾತಾಡೋಂಗಿದ್ರೆ ಮಾತಾಡ್ಬೋದು. ಓಯ್, ಚಾಕ್ಲೇಟ್ ತೊಗೊಳ್ತೀರಾ? ತೊಗೊಳ್ಳಿ. 2 ತೊಗೊಳ್ಳಿ, 2 ತೊಗೊಬಿಡಿ, 20 ಕೊಟ್ಬಿಡಿ ಅಷ್ಟೇ. ಆಮೇಲೆ ಅವ್ರು ಕೋಪ ಮಾಡ್ಕೊಬಿಟ್ರೆ 20 ಯಾ, ಅದ್ರ ಮೇಲೆ ಎಕ್ಸ್ಟ್ರಾ ಅಮೌಂಟ್ ಇತ್ತಂದರೆ ಕೊಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ನೋಡಿದ್ರಾ? 10 ರೂಪೀಸ್ ಚಾಕ್ಲೇಟ್ನ 50ಗೆ ಸೇಲ್ ಮಾಡ್ತಾ ಇದ್ದೀವಿ. ಟೋಟಲ್ ಬಂದ್ಬಿಟ್ಟು ನಮ್ಮ ಹತ್ರ 70 ರೂಪೀಸ್ ಇತ್ತು ಪ್ರಾಫಿಟು. 70ಯಲ್ಲಿ ಬಂದ್ಬಿಟ್ಟು ಈಗ 40 ಆ್ಯಡ್ ಆಗುತ್ತೆ. ಸೊ ಎಷ್ಟಾಗುತ್ತೆ? 110 ಆಗುತ್ತೆ. ದಟ್ಸ್ ರೈಟ್ ಅಲ್ಲ? ಸೊ 110ಗೆ ಹೋಗ್ಬಿಟ್ಟು ಗಿಡ ಇಸ್ಕೊಳ್ಳೋಣ. ಐಸ್ ಹೋಗ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಗಿಡ ನೆಡ್ತೀರಾ? ಸ್ಟೋರಿ ಹಾಕ್ತೀರಾ? ಖಂಡಿತ. ಬಸ್ ಸ್ಟಾಪ್ ಆಪೋಸಿಟಲ್ಲೇ ಸಿಕ್ಕಿದೆ ನನಗೆ. ಸೊ ಗಿಡ ನೆಡ್ತಾ ಇದ್ದೀವಿ. ಯಾವ ಕಡೆ ಗಿಡ ನೆಡ್ತಾ ಇದ್ದೀವಿ, ಏನು, ಯಾವ ಜಾಗ ಇದು, ಅಡ್ರೆಸ್ ಹೇಳ್ಬಿಡಿ. ಮಂಗಳೂರಲ್ಲಿ ರಾಜಾಜಿ ಪಾರ್ಕ್ ಅಂತೇಳಿ. ಓಕೆ, ಮಂಗಳೂರಲ್ಲಿ ರಾಜಾಜಿ ಪಾರ್ಕು, ಯೂನಿವರ್ಸಿಟಿ ಕಾಲೇಜ್ ಪ್ಲೇಸ್ ಕಾಣ್ತದಲ್ಲ, ಸೆಕೆಂಡ್ ಒಂದು ಸ್ಟೆಪ್ಸ್ ಅಲ್ಲಿ. ಇಲ್ಲಿ ಗಿಡ. ಗೊತ್ತಾಯ್ತು. ಅಲ್ಲಿ ನಡುವಲ್ಲಿ ಇಡಬೇಕು. ಓಕೆ ಗೈಸ್. ಸೊ ನಾವು ಬಂದ್ಬಿಟ್ಟು ಜಿಲ್ಲೆನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಓಕೆನಾ? ನಿಂಬೆಹಣ್ಣು ಗಿಡ. ಸೊ ಬನ್ನಿ ಹೋಗೋಣ ಮುಂದಕ್ಕೆ. ನೆವರ್ ಎವರ್ ಗಿವ್ ಅಪ್. 31 ಜಿಲ್ಲೆನ ನಾವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಾದ್ಮೇಲೆ ನಮ್ಗೆ ರೆಸ್ಟು. ಸೊ ಈಗ 13ನೇ ಜಿಲ್ಲೆಗೆ ಹೋಗೋಣ, ಉಡುಪಿಗೆ. ಬನ್ನಿ. ಸೊ ಇಲ್ಲಿ ಇಷ್ಟು ಬೇಗ ಕಂಪ್ಲೀಟ್ ಆಗೋಕ್ಕೆ ಮೈನ್ ಕಾರಣ ಬಂದ್ಬಿಟ್ಟು 3 ಜನ ಹುಡುಗರು. ಓಕೆನಾ? ತುಂಬ ಥ್ಯಾಂಕ್ಸ್. ಓಕೆನಾ? ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ನನಗೆ. ಸೊ ಅದೇ ಥರ ಪರಿಶ್ರಮ ಉಳಿಸಿ ನಿಮ್ಮ ಬರ್ಡೇ ದಿನ ಒಂದು ಗಿಡ ನಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಂದ್ಬಿಟ್ಟು ಎಲ್ರಿಗೂ ಶೇರ್ ಮಾಡಿ. ಓಕೆನಾ? ಪದ್ಮನಾಭ ಅಂತನ ಆ್ಯಕ್ಚುಲಿ ಸರ್ ಬಂದ್ಬಿಟ್ಟು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ.
ಗಿಡ ನೆಡೋದಕ್ಕೆ ಜಸ್ಟ್ ಬಂದ್ಬಿಟ್ಟು ಜಾಗ ಕೇಳಿದೆ ಅಷ್ಟೇ. ಈ ಜಾಗದಲ್ಲಿ ನಡಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಚಾಲೆಂಜ್ ಮೀಡಿಯಾದಲ್ಲಿ ಇದ್ದೀನಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಗಿಡ ನೆಡ್ತಾ ಇದ್ದೀನಿ. ಭಾಳ ಒಳ್ಳೆ ಕೆಲಸ. ಹಂಗಾಗಿ ಅದೇ ಬರ್ಡೇ ದಿನ ಒಂದೊಂದು ಗಿಡ ನೆಡಿ ಅಂತ ಹುಡುಗರು ಎಲ್ಲ ಹೇಳ್ಬಿಟ್ಟು ಒಂದು ಮೋಟಿವೇಶನ್ ಥರ ಮಾಡಿಬಿಟ್ಟು ಓಕೆ ಥ್ಯಾಂಕ್ ಯು. ಬೆಂಗಳೂರಲ್ಲಿ ನಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಇವಾಗ ಉಡುಪಿ ಕಡೆ ಹೋಗ್ತಾ ಇದ್ದೀವಿ ವಾಕ್ ಮಾಡಿಕೊಂಡು. ಸೊ ಹಾಂ ಓಕೆ ಲಾಕ್ ಹೋಗೋಣ ಡೋರ್. ಹಾಂ ಸರಿ ಇಲ್ಲಿಂದ ಒಂದು 10 ಕಿಲೋಮೀಟ್ರಿಗೆ ನಮ್ಗೆ ಡ್ರಾಪ್ ಸಿಕ್ಕಿದೆ. ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ನಮ್ಗೆ ಡ್ರಾಪ್ ಕೊಡ್ತಾ ಇರೋದು. ಬನ್ನಿ ಹೋಗ್ಬಿಟ್ಟು ಒಂದು 10 ಕಿಲೋಮೀಟ್ರ್ ಆದಮೇಲೆ ಮಾತಾಡೋಣ. ಏನು ಮಾತಾಡ್ತೀರಾ? ಓಕೆ ತುಂಬ ಥ್ಯಾಂಕ್ ಯು. ಉಡುಪಿಗೆಲ್ಲ ಹೋಗ್ತಾ ಇರೋದು? ಉಡುಪಿ ಇಲ್ಲ, ನಾನು ಉಡುಪಿ. ಗೈಸ್ ಫೈನಲಿ ಒಂದು ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗಾಗಿ ಅಂದರೆ ಇನ್ನೊಂದು 2.5 ಇದೆ. ಸೊ ಅದು ಹೇಳಿದೆ ನಮ್ಮ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ ಉಡುಪಿಯಲ್ಲಿ. ಇವತ್ತು ಉಡುಪಿ ಮುಗಿಸ್ಕೊಂಡು ಶಿವಮೊಗ್ಗ ಹೋಗ್ಬಿಟ್ಟು ಆಲ್ಟ್ ಆಗಬೇಕು ಅಂತ ಪ್ಲ್ಯಾನಿಂಗಲ್ಲಿ ಇದ್ದೀನಿ. ಸೊ ಬನ್ನಿ ಹೋಗೋಣ, ನಾನು ನೋಡಿ ಅಣ್ಣ ಓಕೆನಾ. ಸೊ ನೋಡಿ ಗೈಸ್ ಆ್ಯಕ್ಚುಲಿ ಹೋಗ್ತಾ ಇದ್ದಾರೆ ಪಾಪ, ಅಲ್ಲಿಂದ ಇಷ್ಟು ದೂರ ಡ್ರಾಪ್ ಕೊಟ್ಟಿದ್ದಾರೆ. ಫೈನಲಿ ವಿ ರೀಚ್ಡ್. ಎಸ್ 13ನೇ ಡಿಸ್ಟಿಕ್ಕು ಉಡುಪಿಗೆ ಕಾಲಿಟ್ಟಾಯಿತು ಗೈಸ್. ಎಸ್ ಆ್ಯಕ್ಚುಲಿ ಬಂದ್ಬಿಟ್ಟು ಎಷ್ಟೇ ಕಷ್ಟ ಇದ್ರೂ ನಮ್ಮ ಟಾರ್ಗೆಟ್ನ ನಾವು ಅಚೀವ್ ಮಾಡ್ತಾ ಬಂದ್ಬಿಟ್ಟು ಒಂಥರ ಫುಲ್ ಹ್ಯಾಪಿಯಾಗಿದ್ದೀನಿ. 30 ದಿನದಲ್ಲಿ 31 ಜಿಲ್ಲೆ ಕನ್ಫರ್ಮ್ ಆಗಿ ನಾವು ಟಾರ್ಗೆಟ್ನ ಅಚೀವ್ ಮಾಡ್ತೀವಿ. ಸೊ ಬನ್ನಿ ನಮ್ಮ ಚಾಲೆಂಜಿಂದ ನಾವು ಯಾವತ್ತೂ ಹಿಂದುಳಿಯಲ್ಲ. ನೋಡೋಣ, ಈಗ ಹೋಗಿ ನಮ್ಮ ಚಾಲೆಂಜ್ನ ಇಲ್ಲಿ ಕಂಪ್ಲೀಟ್ ಮಾಡಿ ಶಿವಮೊಗ್ಗ ಹೋಗೋಣ. ಶಿವಮೊಗ್ಗ ಹೋಗ್ಬಿಟ್ಟು ಇವತ್ತು ನೈಟ್ ಹಾಲ್ಟ್ ಆಗಬೇಕು. ಆ ಪ್ಲ್ಯಾನಿಂಗ್ ಮೈಂಡ್ ಸೆಟ್ ಇಕ್ಕೊಬಿಟ್ಟಿದ್ದೀನಿ. ಬನ್ನಿ ಗೈಸ್.